ನಮಸ್ಕಾರ ಸ್ನೇಹಿತರೆ ಯು ಪಿ ಎಸ್ ಸಿಯ ಒಂದು IAS ಎಕ್ಸಾಮ್, IPS, IAFS ಈ ತರದ ಒಂದು ಎಕ್ಸಾಮ್ಸ್ ಗಳು ಏನಿದೆ 979 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾವು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಲಾಸ್ಟ್ ಡೇಟ್ ಯಾವುದು ಅಂಡ್ ಕಟ್ ಆಫ್ ಏನಿದೆ, ಲಾಸ್ಟ್ ಡೇಟ್ ಏನು, ಕಟ್ ಆಫ್ ಏನಿದೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ಎಜುಕೇಶನ್ಸ್ ಏನು, ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ನೀವು ಎಕ್ಸಾಮ್ಸ್ ಬರೀಬಹುದು. ಕನ್ನಡ ಮಾಧ್ಯಮದವರು ಬರೀಬಹುದು. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲಾನು ಕೂಡ. ಎಸ್, ಬನ್ನಿ ಸ್ನೇಹಿತರೆ, 22ನೇ ತಾರೀಕು ಇದು ನೋಟಿಫಿಕೇಶನ್ ಏನಾಗಿದೆ. ಓಕೆ, ನಿನ್ನೆ ನೋಟಿಫಿಕೇಶನ್ಸ್ ಆಗಿದೆ. ಆಸ್ ಪರ್ ದೇರ್ ಕ್ಯಾಲೆಂಡರ್ ಪ್ರಕಾರ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನಾನು ಅಪ್ಲೈ ಮಾಡಕ್ಕೆ ಲಿಂಕ್ ಕೂಡ ನಾನು ಕೊಡ್ತೀನಿ, ಬೇಕಾದ್ರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡಕ್ಕೆ ಲಿಂಕ್ ಕೊಟ್ಟಿರ್ತೀನಿ, ಅಥವಾ upsconline.government.in ಹೋದ್ರು ಕೂಡ ನೀವು ಮಾಡಬಹುದು. ನೋಡಿ, ಒಂದು ಟ್ರೆಂಡ್ ನೋಡಿದ್ರೆ ವೇಕೆನ್ಸೀಸ್ ಗಳು, ಹುದ್ದೆಗಳ ಟ್ರೆಂಡ್ ನೋಡಿದ್ರೆ ನಾವು ಲಾಸ್ಟ್ 5 ವರ್ಷದಲ್ಲಿ ನೋಡಿದ್ರೆ, ಲಾಸ್ಟ್ 3 ವರ್ಷದಿಂದ ಕೂಡ 1000+ ಆಗ್ತಾ ಇತ್ತು. ಬಟ್ ಅದಕ್ಕಿಂತ ಹಿಂದೆ ನೋಡಿದ್ರೆ ನಮ್ಗೆ 700 ಈ ತರ ಎಲ್ಲ ಇದೆ. ಬಟ್ ಈ ವರ್ಷ 979, ಏನ್ ನಾಟ್ ಮಚ್ ಡಿಫರೆನ್ಸ್ ಅನ್ಬೋದು. ಲಾಸ್ಟ್ ಇಯರ್ ಹೋಲಿಸ್ಕೊಂಡ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 60, 70, 80 ಪೋಸ್ಟ್ ಕಮ್ಮಿ ಆಗಿದೆ. ಎಸ್, ಕಮ್ಮಿ ಆಗಿದೆ, ಬಟ್ ತುಂಬಾ ಕಮ್ಮಿ ಅಂತ ಹೇಳಕ್ಕಾಗಲ್ಲ. ಇದು 700, 712 ಈ ತರ ಎಲ್ಲ ತುಂಬಾ ಹಿಂದೆ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಬಟ್ ಓಕೆ, ನಾವು ನೋಡಿದ್ರೆ ಎಸ್, ಒಂದು ಆವರೇಜ್ ಆಗಿ ಏನಿದೆ, ಅಪ್ರಾಕ್ಸಿಮೇಟ್ಲಿ ಯೂಶಲಿ 900 to 1000, 1100 ತನಕ ಇವರು ನೋಟಿಫಿಕೇಶನ್ಸ್ ನ ಹೊರಡಿಸೋದು, ದಟ್ ಈಸ್ ಕಾಮನ್. ಓಕೆ, ಫೈನ್. ಈ 979ರಲ್ಲಿ 38 ವೇಕೆನ್ಸಿ ಪರ್ಸನಲ್ ಡಿಸಬಿಲಿಟಿ ಇದೆ. ಅದರಲ್ಲಿ 12 ವೇಕೆನ್ಸೀಸ್ ಫಾರ್ ಬ್ಲೈಂಡ್ನೆಸ್ ಗಿದೆ, 7 ವೇಕೆನ್ಸಿ ಫಾರ್ ಡೆಫ್ ಹಿಯರಿಂಗ್ ಗಿದೆ. ಆತರ ಲಿಸ್ಟ್ ಇದೆ. ಅದು ನೀವು ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ. ನಾನು ನೋಟಿಫಿಕೇಶನ್ಸ್ ನಿಮಗೆ ಕೊಡ್ತೀನಿ. ಸೊ ಡೇಟ್ಸ್ ಗಳು ನೋಡಿದ್ರೆ ಅವ್ರ ಕ್ಯಾಲೆಂಡರ್ ಅಲ್ಲಿ ಏನು, ಅವ್ರು ಯೂಶಲಿ ನಿಮಗೆ 1 ಇಯರ್ ಮುಂಚೆನೆ ಕ್ಯಾಲೆಂಡರ್ ಹೊರಡಿಸ್ಬಿಡ್ತಾರೆ. ಅದ್ರ ಪ್ರಕಾರ ಜನವರಿ 22 ನೋಟಿಫಿಕೇಶನ್ಸ್ ಆಗಿದೆ. ಅಂಡ್ ಆಲ್ಸೋ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 11 ಲಾಸ್ಟ್ ಡೇಟ್ ಇರುತ್ತೆ. ಮೇಲಿ ನಿಮ್ಗೆ ಎಕ್ಸಾಮ್ ನಡೆಯುತ್ತೆ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಏಪ್ರಿಲ್ ಅಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್, ಓಕೆ, ಟೆಂಟೇಟಿವ್ ಡೇಟ್ಸ್, ಆಗಸ್ಟ್ ಅಲ್ಲಿ ನಿಮ್ಗೆ ಮೀನ್ಸ್ ಎಕ್ಸಾಮ್ ಇರುತ್ತೆ. ಓಕೆ, ಸೊ ನಾ ಇದ್ರ ಕಂಪ್ಲೀಟ್ ಅಫಿಷಿಯಲ್ PDF ಏನಿದೆ, ನಾವು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದೀನಿ. ನಮ್ಮ ಟೆಲಿಗ್ರಾಮ್, Instagram ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲಿ ಸಿಗುತ್ತೆ. ಅಥವಾ ನೀವು UPSC ವೆಬ್ಸೈಟ್ ಅಲ್ಲಿ ಹೋದ್ರು ಸಿಗುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಡೇಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಫೈನ್ ಸರ್. ಸೊ ಇಲ್ಲಿ IPS, IAS, IFS, IRS ಇನ್ನು ತುಂಬಾ ಕ್ಯಾಟಗರೀಸ್ ಗಳಿದೆ. ಸೊ ಅದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ, ನೋಡ್ಕೋಬಹುದು. ಅಂಡ್ ಇಲ್ಲಿ ನಿಮಗೆ ಗೊತ್ತಿರಬೇಕಾದ ಇಂಪಾರ್ಟೆಂಟ್ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಗ್ರೂಪ್ A, ಗ್ರೂಪ್ B ಪೋಸ್ಟ್ ಗಳು ಇರ್ತವೆ. ಪ್ರಿಲಿಮ್ಸ್, ಮೇನ್ಸ್, ಪರ್ಸನಾಲಿಟಿ ಟೆಸ್ಟ್, ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಮತ್ತೆ ಇಂಟರ್ವ್ಯೂ ಅಂತ ಏನ್ ಕರಿತೀವಿ. ಇಂಟರ್ವ್ಯೂ ಅಂದ್ರೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಕ್ಕಂಥದ್ದು. ಈ ಕ್ವಶನ್ ತಪ್ಪು ಆನ್ಸರ್ ತಪ್ಪಿಡಿದ್ರು ಕೂಡ ನಿಮ್ಮ ಪರ್ಸನಾಲಿಟಿ ಹೆಂಗಿರುತ್ತೆ, ನೀವು ಹೆಂಗೆ ಒಪ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೋಡೋಣ ಏನೇನಿದೆ ಅಂತ. ಕನ್ನಡದಲ್ಲಿ ಬರೀಬಹುದಾ? ಎಸ್, ಬರೀಬಹುದು. ಯಾವ್ದು ಕನ್ನಡದಲ್ಲಿ ಬರೀಬಹುದು, ಯಾವ್ದು ಇಂಗ್ಲಿಷ್ ಅಲ್ಲಿ ಬರೀಬೇಕು, ಇದೆಲ್ಲ ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಮಿನಿಮಮ್ ಕ್ವಾಲಿಫಿಕೇಶನ್ ಅನ್ನೋ ಗ್ರಾಜುಯೇಷನ್, ಅಂದ್ರೆ ಎನಿ ಡಿಗ್ರಿ ಆಗಿದ್ರು ನೀವು ಮಾಡಬಹುದು. ಬಟ್ ಇಲ್ಲಿ ಒಂದಕ್ಕೆ ನೀವು ತಿಳ್ಕೋಬೇಕು, ನಿಮ್ಮ ಡಿಗ್ರಿ ಪ್ರಾವಿಷನಲ್ ಸರ್ಟಿಫಿಕೇಟ್ ಇರಬೇಕು ಸ್ನೇಹಿತರೆ. ಪ್ರಾವಿಷನ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಶನ್ ಸರ್ಟಿಫಿಕೇಟ್, ಅದು ಯಾವ್ದಾದ್ರು ಸರಿ. ಓಕೆ, ಅದು ಇರಬೇಕು ನಿಮ್ಮ ಹತ್ರ. ಅಂತವ್ರು ಅಪ್ಲೈ ಮಾಡಿ. ಅಂಡ್ ಏಜ್ ಲಿಮಿಟ್ ಬಂದು 21ರಿಂದ 32 ಏಜ್ ಲಿಮಿಟ್ ಇರುತ್ತೆ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಇದೆ. 5 ಇಯರ್ ರಿಲ್ಯಾಕ್ಸೇಷನ್ SC/ST ಗಾದ್ರೆ 5 ವರ್ಷ ರಿಲ್ಯಾಕ್ಸೇಷನ್, SC/ST ಗೆ 5 ಇಯರ್ ರಿಲ್ಯಾಕ್ಸೇಷನ್ ಇದೆ. OBC ಗಾದ್ರೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. OBC ಗಾದ್ರೆ 3+ ಅಂದ್ರೆ 32 +5 ಇದು ನಾನು ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. 32 ಜನರಲ್ ಕ್ಯಾಟಗರಿಗೆ ಮ್ಯಾಕ್ಸಿಮಮ್ ಏಜು, EWS ಗೂ 32, SC/ST ಗಾದ್ರೆ 37, OBC ಗಾದ್ರೆ 35. ದಟ್ ಈಸ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ಓಕೆ, ಸೊ ಇದು ಗೊತ್ತಿರಲಿ. ಅಂಡ್ ಆಲ್ಸೋ PWD ಗೆ +10 ಇಯರ್ಸ್. ಅದು ಆಸ್ ಯೂಶುವಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನಿದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಬೇರೆ ಬೇರೆ ಕ್ಯಾಟಗರಿ ಆಗಿರ್ಬೋದು, ಅದಕ್ಕೆ ನಿಮ್ಗೆ 32 + 10 ಇದೆ. ಈ ತರ ಎಲ್ಲ ಇದೆ. ಓಕೆ, ಅದು ನೋಡ್ಕೊಂಡು ನೀವು ಯಾವ ಕ್ಯಾಟಗರಿ ಬರ್ತೀರ ಅದು ಅಪ್ಲೈ ಮಾಡ್ಬೋದು. ನಿನ್ನ ಎಕ್ಸಾಮಿನೇಷನ್ ಫೀ ಏನಿರುತ್ತೆ ಸರ್? 100 ರೂಪಾಯಿ ಇದೆ ಸರ್ ಎಕ್ಸಾಮಿನೇಷನ್. UPSC ಯಾವಾಗ್ಲೂ ಕೂಡ ಕಮ್ಮಿ ಇರುತ್ತೆ ಎಕ್ಸಾಮಿನೇಷನ್ ಫೀ. ಈವನ್ ಅವರು ಫಿಮೇಲು, SC/ST, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಹ್ಯಾಂಡಿಕ್ಯಾಪ್ ಏನೋ ಇರ್ತಾರೆ, ಅವ್ರಿಗೆ ಫ್ರೀ ಆಗಿ ಇರುತ್ತೆ. ಅಂದ್ರೆ ಫ್ರೀ ಆಗಿ ಅವರು ಅಪ್ಲಿಕೇಶನ್ ಹಾಕ್ಬೋದು. ಅದರ್ ದೆನ್ ದಿಸ್ ಜನರಲ್ ಮೆರಿಟ್, ಓಕೆ, OBC ಮತ್ತೆ EWS ಅವರು 100 ರೂಪಾಯಿ ಕೊಟ್ಟು ಮಾಡ್ಬೇಕಾಗತ್ತೆ. ಅಥವಾ ಆನ್ಲೈನ್ ಮುಖಾಂತರ ಮಾಡಬಹುದು. ಇದು ಆನ್ಲೈನ್ ಅಲ್ಲಾದ್ರೆ ಫೆಬ್ರವರಿ
11th ಲಾಸ್ಟ್ ಡೇಟ್ ಇರುತ್ತೆ 6 PM ಒಳಗೆ. ಅದನ್ನ ನೀವು ಬ್ಯಾಂಕ್ ಅಲ್ಲೂ ಬೇಕಾದ್ರೆ ಕಟ್ಬೋದು. ಅಲ್ಲಿ ನಿಮಗೆ ಅಲ್ಲಿ ಪೇ ಬೈ ಕ್ಯಾಶ್ ಅಂತ ಮೋಡ್ ಇರುತ್ತೆ ನೀವು ಅಪ್ಲೈ ಮಾಡ್ಬೇಕಾದ್ರೆ. ಅಲ್ಲಿ ನಿಮ್ಗೆ SBI ಇದು ಒಂದು ಚಲನ್ ಬರುತ್ತೆ. ಆ ಚಲನ್ ತಗೊಂಡ್ ಹೋಗ್ಬಿಟ್ಟು, ಆದ್ರೆ ಇಲ್ಲಿ 10ನೇ ತಾರೀಕು ಒಳಗೆ ಪೇ ಮಾಡ್ಬೇಕು ಚಲನ್ ಆದ್ರೆ. ಓಕೆ, 10ನೇ ತಾರೀಕು ಒಳಗೆ ಪೇ ಮಾಡ್ಬೇಕು, ಮಾಡ್ಬಿಟ್ಟು ಆ ಚಲನ್ನ ನೀವು ಇಟ್ಕೋಬೇಕಾಗತ್ತೆ. ಆದ್ರೆ ನೀವು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಪೇಮೆಂಟ್ ಮಾಡೋದಾದ್ರೆ, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡೋದಾದ್ರೆ 11th February ಲಾಸ್ಟ್ ಡೇಟ್. ಓಕೆ, ಸೊ 100 rupees ನೆನ್ಪಿಟ್ಕೊಳ್ಳಿ. ಅಂಡ್ ಇದು ನಿಮ್ಗೆ ಅಟೆಂಪ್ಟ್ ಬಗ್ಗೆ ಕೂಡ ಗೊತ್ತಿರುತ್ತೆ ಎಷ್ಟಿರುತ್ತೆ ಅಂತ. SC/ST ಗೆ ಅನ್ಲಿಮಿಟೆಡ್ ಅಟೆಂಪ್ಟ್ ಇರುತ್ತೆ, ಅವ್ರ ಏಜ್ ಆಗೋ ತನಕ ಕೂಡ ಬರೀಬಹುದು. OBC ಗೆ 9 ಇರುತ್ತೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ 9 ಇರುತ್ತೆ. ಸೊ ಇದು ತುಂಬಾ ಬೇಕಾಗಿಲ್ಲ ಇವಾಗ, ಯಾರು 9 ಎಲ್ಲ ಯೂಸ್ ಮಾಡ್ಕೊಡಲ್ಲ, ಎಲ್ಲೋ ಅಪ್ರೂವ್ ಒಬ್ಬೊಬ್ರು ಸಿಗ್ತಾರೆ ಅಷ್ಟೇ. ಯಾಕಂತಂದ್ರೆ 1, 2, 3 ಅಟೆಂಪ್ಟ್ ನೋಡ್ತಾ ಇದ್ದಂಗೆ, 4 ಅಟೆಂಪ್ಟ್ ನೋಡ್ತಾ ಇದ್ದಂಗೆ ನೀವು ಬೇರೆದಕ್ಕೆ ಸ್ವಿಚ್ ಆನ್ ಆಗ್ಬೇಕು. ಆಗ್ತಾ ಇಲ್ಲ ಅಂತಂದಾಗ 4 ಅಟೆಂಪ್ಟ್ 3 ಅಟೆಂಪ್ಟ್ ಮ್ಯಾಕ್ಸಿಮಮ್ ಇಟ್ಕೋಬೇಕು. ತುಂಬಾ ಅಟೆಂಪ್ಟ್ ಮಾಡ್ತಾ ಹೋದ್ರೆ ನಿಮ್ ಏಜ್ ಬಾರ್ ಆಗ್ತಾ ಇರುತ್ತೆ, ಆಮೇಲೆ ಬೇರೆ ಕೆಲಸಗಳು ನಿಮಗೆ ಸಿಗ್ದಂಗೆ ಆಗುತ್ತೆ. ಸೊ ಅದಕ್ಕೆ ಇದನ್ನ ಒಂದು ಟಾರ್ಗೆಟ್ ಇಟ್ಕೋಬೇಕು, ಮೊದ್ಲಿಂದನೇ ಪ್ರಿಪೇರ್ ಆಗ್ತಾ ಬರಬೇಕು. ನಿಮ್ ಏಜ್ ಬಂದ ತಕ್ಷಣ ಅಪ್ಲೈ ಮಾಡ್ಬೇಕಾದ್ರೆ ಒಂದ್ 4-5 ಅಟೆಂಪ್ಟ್ ನೋಡ್ಬೇಕು. ಓಕೆ, ಫೈನ್ ಸರ್. ಇನ್ನು ಎಕ್ಸಾಮಿನೇಷನ್ ಎಲ್ಲ ನಡೆಯುತ್ತೆ ನೋಡಿ. ಕರ್ನಾಟಕದಲ್ಲಿ ನಿಮಗೆ 3 ಸೆಂಟರ್ಸ್ ಇದೆ. ಒಂದು ಬೆಂಗಳೂರು, ಇನ್ನೊಂದು ಎಲ್ಲಿದೆ ಸರ್? ಧಾರವಾಡ, ಇನ್ನೊಂದು ಮೈಸೂರು. ಈ 3 ಸೆಂಟ್ರಲ್ಗಳಲ್ಲಿ ನೀವು ಕರ್ನಾಟಕದಲ್ಲಿ ಪ್ರಿಲಿಮ್ಸ್ ಅನ್ನ ಎಕ್ಸಾಮಿನೇಷನ್ ಬರೀಬಹುದು. ಅಂದ್ರೆ ಪೂರ್ವಭಾವಿ ಪರೀಕ್ಷೆ ಈ 3 ಸೆಂಟ್ರಲ್ ಬರೀಬಹುದು. ಓಕೆ, ಮೇನ್ಸ್ ಬಂದ್ರೆ ಒಂದೇ ಸೆಂಟರ್ ಇರೋದು ಬೆಂಗಳೂರು ಮಾತ್ರ. ಮುಖ್ಯ ಪರೀಕ್ಷೆ ಬಂದು ಎಲ್ಲರೂ ಕೂಡ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಬರೀಬಹುದು. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ಬಿಡ್ತೀನಿ ಹೆಂಗಿರುತ್ತೆ ಅಂತ ಸ್ನೇಹಿತರೆ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 2 ಪೇಪರ್ ಇರುತ್ತೆ. ಒಂದು CSAT ಇರುತ್ತೆ, ಒಂದು ಜನರಲ್ ಸ್ಟಡೀಸ್ ಇರುತ್ತೆ. 200 ಮಾರ್ಕ್ಸ್ 100 ಕ್ವಶನ್ಸ್ ಬರುತ್ತೆ. ಇದು 80 ಕ್ವಶನ್ಸ್ ಬರುತ್ತೆ CSAT. ಅಂಡ್ ಇಲ್ಲಿ 2 ಕ್ವಶನ್ ಪೇಪರ್ ಏನಿದೆಯಲ್ಲ, ಇದು ನಿಮ್ಗೆ ಇಂಗ್ಲಿಷ್ ಮತ್ತೆ ಹಿಂದಿ ಇರುತ್ತೆ ಸ್ನೇಹಿತರೆ. ಇಂಗ್ಲಿಷ್ ಹಿಂದಿ ಇರುತ್ತೆ, ಇದು ಕನ್ನಡ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡ ನಿಮಗೆ ಬರಿಬಹುದು ನೀವು ಕನ್ನಡದಲ್ಲಿ, ಆದ್ರೆ ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿ ಕ್ವಶನ್ಸ್ ಇರುತ್ತೆ ನಿಮ್ಗೆ. ಸೊ ಇಲ್ಲಿ ಜನರಲ್ ಸ್ಟಡೀಸ್ ಏನಿದೆ, ಇದು ಟಿಕ್ ಮಾರ್ಕ್ ಮಾಡ್ತಕ್ಕಂಥದ್ದು. OMR ಶೀಟ್ ಅಲ್ಲಿ 2 ಅವರ್ ಇರುತ್ತೆ. 1/3 ಆಫ್ ಇದು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನಿಮ್ಗೆ GS ಪೇಪರ್ ಏನಿದೆ ಇಲ್ಲಿ, ಓಕೆ, GS ಪೇಪರ್ ಟೋಟಲ್ 200 ಮಾರ್ಕ್ಸ್ ಇದೆಯಲ್ಲ, ಆ ಬೇಸಿಸ್ ಮೇಲೆ ನಿಮ್ಗೆ ಮೇನ್ಸ್ ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಪೇಪರ್ 2 ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಅಂದ್ರೆ ಈ ಒಂದು 200 ಮಾರ್ಕ್ಸ್ ಅಲ್ಲಿ ನೀವು 33% ತಗೋಬೇಕು. ಅಂದ್ರೆ 33% ಅಂದ್ರೆ ಎಷ್ಟು? 66%, 66 ಮಾರ್ಕ್ಸ್ ತಗೊಂಡ್ರೆ ನೀವು ಪೇಪರ್ 1 ಎಲಿಜಿಬಲ್ ಅಂತ. ಅಂದ್ರೆ ಇದು ಪಾಸ್ ಆಗ್ಬೇಕಷ್ಟೇ, ನೀವು ಇಷ್ಟೇ ತೆಗಿಬೇಕಂತಲ್ಲ, ಮಿನಿಮಮ್ 66 ತೆಗಿಬೇಕು. 200 ಮಾರ್ಕ್ಸ್ ಅಂದ್ರೆ 33% ತೆಗಿಬೇಕು. ಓಕೆ, ಬಟ್ ಇದನ್ನ ನಿಮ್ಗೆ ತಗೊಳಲ್ಲ ಯಾವ್ದು ಮೆರಿಟ್ ಲಿಸ್ಟ್ ಗೆ, ಅಂದ್ರೆ ಮೇನ್ಸ್ ಗೆ ಸೆಲೆಕ್ಟ್ ಮಾಡಕ್ಕೆ. ಪೇಪರ್ 1 ಮಾತ್ರ ತಗೋತಾರೆ ಮೇನ್ಸ್ ಗೆ. ಇದು ಹಿಂದಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಟಿಕ್ ಮಾಡುವಂತದ್ದು ಇದು ಪೇಪರ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಮೇನ್ಸ್ ಗೆ ಬರ್ತೇನೆ. ಓಕೆ, ಮೇನ್ಸ್ ಗೆ ಬರಕ್ಕಿಂತ ಮುಂಚೆ ಈ ಪ್ರಿಲಿಮ್ಸ್ ಏನಿದೆ ಸ್ನೇಹಿತರೆ, ಈ ಪೂರ್ವಭಾವಿ ಪರೀಕ್ಷೆ ಲಾಸ್ಟ್ ಹೆಂಗೆ ಅನಾಲಿಸಿಸ್, ಲಾಸ್ಟ್ ಇಯರ್ ಹೆಂಗಿತ್ತು, ಎಷ್ಟು ಕ್ವಶನ್ಸ್ ಬಂದಿತ್ತು ನೋಡಿ. ಮಾಡ್ರೇಟ್ ಇತ್ತು ಲಾಸ್ಟ್ ಇಯರ್. ಪೊಲಿಟಿ ಒಂದು ನೋಡೋದಾದ್ರೆ 18 ಕ್ವಶನ್ಸ್ ಬಂದಿತ್ತು ಸಂವಿಧಾನದಿಂದ, ಎಕಾನಮಿಯಿಂದ 15, ಹಿಸ್ಟ್ರಿಯಿಂದ 9, ಸೈನ್ಸ್ ಇಂದ 9, ಜಿಯೋಗ್ರಫಿಯಿಂದ 19, ಎನ್ವೈರನ್ಮೆಂಟ್ ಇಂದ 10 ಕ್ವಶನ್ಸ್ ಬಂದಿತ್ತು, ಕರೆಂಟ್ ಅಫೇರ್ಸ್ 20 ಕ್ವಶನ್ಸ್ ಬಂದಿತ್ತು. ಇಲ್ಲಿ ನೋಡ್ತಾ ಹೋಗಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಎಕಾನಮಿ, ಪೊಲಿಟಿ ಇವೆಲ್ಲ ಆಲ್ಮೋಸ್ಟ್ ಬರ್ತಾನೆ ಇರುತ್ತೆ ಜಾಸ್ತಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ನಿಮ್ಗೆ ಇನ್ನೂ ಟ್ರೆಂಡ್ ತೋರಿಸ್ತೀನಿ. 2023 ಹೋಗಿ, 22 ಹೋಗಿ, 21 ಹೋಗಿ, 2020 ಹೋಗಿ, ಇದು 2021, ಇದು 22, ಇದು 23 ನೋಡಿ. ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಅಂದ್ರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎಕಾನಮಿ, ಪೊಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ ಇಷ್ಟರಲ್ಲೂ ಕೂಡ ಈಕ್ವಲ್ ವೇಟೇಜ್ ಬರ್ತಾ ಇದೆ. ಮೊದಲು ಏನ್ ಮಾಡ್ತೀರಾ, ನಾನು ಪ್ರೀವಿಯಸ್ ನಿಮ್ಗೆ ತೋರಿಸಿ ನೋಡಿ. ಮೊದಲು ನೋಡಿ, ಇನ್ನು ಹಳೆದಕ್ಕೆ ಹೋದ್ರೆ ನಮ್ಗೆ ತುಂಬಾ ಲೋ ವೋಲ್ಟೇಜ್ ಇದು ಕೂಡ ಕೇಳ್ತಾ ಇದೆ. 16ನೇ ಇಸ್ವಿಲ್ ನೋಡಿ ಬರೀ ಜಿಯೋಗ್ರಫಿ 7 ಬಂದಿದೆ, ಇದು 7 ಬಂದಿದೆ. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ 8 ಬಂದಿದೆ. ಹಂಗಲ್ಲ. ಇವಾಗ ಲಾಸ್ಟ್ 5 years ನೀವು ಟ್ರೆಂಡ್ ನೋಡ್ಬೇಕು. ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರ್ತಾ ಇದೆ, ಯಾವ ಸಬ್ಜೆಕ್ಟ್ ವೇಟೇಜ್ ಕೊಡ್ತಾ ಇದ್ದಾನೆ ಅಂತ. ಆಲ್ಮೋಸ್ಟ್ ಎಲ್ಲಾನು ಕೂಡ ಈಕ್ವಲ್ ವೇಟೇಜ್ ಇದೆ ನೋಡಿ. ಆಲ್ಮೋಸ್ಟ್ 1 or 2 ಕ್ವಶನ್ಸ್ ಆ ಕಡೆ ಈ ಕಡೆ, ಬಟ್ ಎಲ್ಲಾದ್ರಲ್ಲೂ ಕೂಡ 10+ ಇದೆ. 10+ ಕ್ವಶನ್ಸ್ ಬರ್ತಾ ಇದೆ. ಈಗ ಲಾಸ್ಟ್ ಇಯರ್ ನೋಡಿ, ಹಿಸ್ಟ್ರಿ ಮತ್ತೆ ಸೈನ್ಸ್ ಅಲ್ಲಿ ಮಾತ್ರ 9 ಇತ್ತು. ಇನ್ನು ಮಿಕ್ಕಿದೆಲ್ಲ ನೋಡಿ ಎಷ್ಟು ಕ್ವಶನ್ಸ್ ಕೇಳಿದ್ದಾನೆ. ಓಕೆ, ಅಂದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ಮತ್ತೆ ಪೊಲಿಟಿ ಬಗ್ಗೆ ತುಂಬಾ ಇವಾಗ ಬೇರೆ ಬೇರೆ ರೀತಿಯಾದ ಒಂದು ಇದು ನಮಗೆ ಕಾಣ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದು, ಹಾಗಾಗಿ ಪೊಲಿಟಿ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರ್ತಾ ಇದೆ ಲಾಸ್ಟ್ 4-5 ವರ್ಷದಿಂದ. ಸೊ ಈ ಟ್ರೆಂಡ್ ಪ್ರಕಾರ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಎಲ್ಲದಕ್ಕೂ ಈಕ್ವಲ್ ಕ್ರೆಡಿಟ್ ಎಷ್ಟು ಕೊಟ್ಟಿರೋದ್ರಿಂದ ಎಲ್ಲನೂ ಕೂಡ ಪ್ರಿಪೇರ್ ಆಗ್ಬೇಕಾಗತ್ತೆ ಸ್ನೇಹಿತರೆ. ಫೈನ್. ಇನ್ನು ಮೇನ್ಸ್ ಎಕ್ಸಾಮ್ ಬರ್ತೀನಿ. ಮೇನ್ಸ್ ಎಕ್ಸಾಮ್ ನೀವು ಕನ್ನಡದಲ್ಲಿ ಬರೀಬಹುದು. ಇದನ್ನ ನೀವು ಕನ್ನಡದಲ್ಲಿ ಬರೀಬಹುದು. ಬಟ್ ಇಲ್ಲಿ ಕನ್ನಡದಲ್ಲಿ ಬರೀತಿರಲ್ಲ, ಇಲ್ಲಿ ಇಂಗ್ಲಿಷ್ ಕ್ವಶನ್ಸ್ ಯಾವ್ದ್ರಲ್ಲಿ ಇರುತ್ತೆ, ಕ್ವಶನ್ಸ್ ನಿಮ್ಗೆ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕು. ಕ್ವಶನ್ಸ್ ಇಂಗ್ಲಿಷ್ ಮತ್ತೆ ಹಿಂದಿಲೇ ಇರುತ್ತೆ, ಬಟ್ ನೀವು ಕನ್ನಡದಲ್ಲಿ ಬರೀಬಹುದು. ಓಕೆ, ಇಲ್ಲಿ ಏನಿದೆ ಮೇನ್ಸ್ ಎಕ್ಸಾಮಿನೇಷನ್ ನೋಡಿ, ಪೇಪರ್ A ಮತ್ತೆ ಪೇಪರ್ B ಅಂತ ಕೊಡ್ತಾರೆ.
ಪೇಪರ್ ಬಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, 300 ಮಾರ್ಕ್ಸ್ ಎಸ್ಸೆ ಬರೀಬೇಕು. ಇದು ನೀವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲೇ ಬರೀಬೇಕು, ಇದು ಮಾತ್ರ. ಇದು ಕ್ವಾಲಿಫೈಯಿಂಗ್ ನೇಚರ್. ಈ ಪೇಪರ್ ಎ ಪೇಪರ್ ಬಿ ಇದೆಯಾ, ಇದು ಮಾರ್ಕ್ಸ್ ಕೌಂಟ್ ಆಗಲ್ಲ, ಇದು ಮಾರ್ಕ್ಸ್ ಕೌಂಟ್ ಇಲ್ಲ, ಕೌಂಟ್ ಇಲ್ಲ ಇದು. ಓಕೆ, ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ. ನಿಮ್ಮ ಒಂದು ಎಸ್ಸೆ ನಿಮ್ಮ ಒಂದು ಇದನ್ನ ನೋಡ್ತಾನೆ, ಲ್ಯಾಂಗ್ವೇಜ್ ಚೆಕ್ ಮಾಡ್ತಾನೆ ಅಷ್ಟೇ. ಇಂಗ್ಲಿಷ್ ಒಂದು ಕಂಪಲ್ಸರಿ ಇರುತ್ತೆ. ಇನ್ನೊಂದು ಎರಡನೇ ಪೇಪರ್ ಎ ಇದೆಯಲ್ಲ, ಅದು ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಇದು ಕನ್ನಡ ತಗೋಬಹುದು, ನಿಮ್ ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೆ ಇಂಗ್ಲಿಷ್ ಬೇಕಾದ್ರೂ ತಗೋಬಹುದು, ಯಾವ್ದು ಬೇಕಾದ್ರೂ ತಗೊಂಡು ಎಸ್ಸೆ ಬರೀ. ಸೊ ಕನ್ನಡ ಮೀಡಿಯಂ ಅವರು ಇಲ್ಲಿ ಕನ್ನಡ ತಗೋತೀರಾ ಅಂತ ಇಟ್ಕೊಳ್ಳಿ, ಇದನ್ನ ಕನ್ನಡ ತಗೋಬಹುದು. ಇದು ಒಂದು ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಷ್ಟೇ ಪೇಪರ್ ಬಿ. ಬಟ್ ಇವೆಲ್ಲ ಏನ್ ಸ್ಕೋರ್ ಮಾಡುತ್ತೆ ಅದು ನಿಮಗೆ ಕ್ವಾಲಿಫಿಕೇಶನ್ಸ್ ಗೆ ಇದನ್ನ ಕೌಂಟ್ ಮಾಡಲ್ಲ. ನಿಮ್ಗೆ ಕೌಂಟ್ ಮಾಡೋದು ಯಾವುದು, ಇಲ್ಲಿಂದ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5, ಪೇಪರ್ 6 ಅಂತ ಇದೆಯಲ್ಲ, ಇದನ್ನ ಮಾರ್ಕ್ಸ್ ಗಳನ್ನ ಕೌಂಟ್ ಮಾಡ್ತಾನೆ. ಪೇಪರ್ 1 250 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಅಗೇನ್ ಇದು ಎಸ್ಸೆ ಇರುತ್ತೆ. ಪೇಪರ್ 2 ಬಂದು ಜನರಲ್ ಸ್ಟಡೀಸ್, ಇಂಡಿಯನ್ ಹೆರಿಟೇಜ್, ಕಲ್ಚರ್, ಹಿಸ್ಟ್ರಿ, ಜಾಗ್ರಫಿ, ಸೊಸೈಟಿ, ಅದ್ರ ಬಗ್ಗೆ ಸಮಾಜಶಾಸ್ತ್ರ ಅದ್ರ ಬಗ್ಗೆ ಇರುತ್ತೆ. ಪೇಪರ್ 3 ಬಂದು ನಮಗೆ ಜನರಲ್ ಸ್ಟಡೀಸ್ 2 ಅಂತ ಹೇಳಿ ನಮಗೆ ಪೊಲಿಟಿ ಸಂಬಂಧಪಟ್ಟಂತೆ, ಆಡಳಿತ ಸಂಬಂಧಪಟ್ಟಂತೆ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಂತೆ ಇರುತ್ತೆ. ಪೇಪರ್ 3 ಏನಿರುತ್ತೆ ಅಂದ್ರೆ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಬಯೋಡೈವರ್ಸಿಟಿ ಅಂತದಿರುತ್ತೆ. ಪೇಪರ್ 4 ಅಲ್ಲಿ ನಮಗೆ ಎಥಿಕ್ಸ್ ಇರುತ್ತೆ, ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಓಕೆ, ನೈತಿಕತೆ, ಅಭಿಕ್ಷಮತೆ ಇದೆಯಲ್ಲ ಅದಿರುತ್ತೆ. ಓಕೆ, ಇವೆಲ್ಲ ನೀವು ಕನ್ನಡದಲ್ಲಿ ಬರೀಬಹುದು. ಕ್ವಶನ್ಸ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಓಕೆ, ಹಿಂದಿಲಿ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ನೀವು ಕನ್ನಡದಲ್ಲಿ ಬರೀಬಹುದು. ಪೇಪರ್ 6 ಏನಿದೆಯಲ್ಲ, ಇದು ಆಪ್ಷನಲ್ ಸಬ್ಜೆಕ್ಟ್. ಒಂದು ಆಪ್ಷನಲ್ ಸಬ್ಜೆಕ್ಟ್ ತಗೋಬೇಕು, ಅದು 250 ಮಾರ್ಕ್ಸ್. ಇಲ್ಲಿ ಆ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ 2 ಪೇಪರ್ಗಳು ಕೊಡ್ತಾರೆ. ಟೋಟಲ್ ರಿಟರ್ನ್ ಟೆಸ್ಟ್ ಇದೆಯಲ್ಲ, ನಿಮ್ಮ ಒಂದು ಏನ್ ಬರೀತೀರಾ, ಈ 2 ಪೇಪರ್ ಏನಿದೆ, ಪೇಪರ್ ಎ ಪೇಪರ್ ಬಿ, ಇದನ್ನ ಮಾರ್ಕ್ಸ್ ಕೌಂಟ್ ಮಾಡಲ್ಲ. ಇನ್ ಮಿಕ್ಕಿದ್ದೆಲ್ಲ ಮಾರ್ಕ್ಸ್ ಕೌಂಟ್ ಮಾಡಿ 1750 ಮಾರ್ಕ್ಸ್ಗೆ ನಿಮ್ಗೆ ಒಂದು ಕಟ್ ಆಫ್ ಕೊಡ್ತಾನೆ. ಆ ಕಟ್ ಆಫ್ ಅಲ್ಲಿ ಪಾಸ್ ಆಗಿರೋರಿಗೆ ಇಂಟರ್ವ್ಯೂ, ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾನೆ. 275 ಮಾರ್ಕ್ಸ್ ಇರುತ್ತೆ. ಟೋಟಲ್ ಈ ಎರಡರಲ್ಲಿ ಏನ್ ಕೌಂಟ್ ಆಗಿರುತ್ತಲ್ಲ 225 ಮಾರ್ಕ್ಸ್ಗೆ ಇದ್ರ ಮೇಲೆ ಸೆಲೆಕ್ಷನ್ ಆಗ್ತದೆ, ಕಟ್ ಆಫ್ ನ ಕೊಡ್ತಕ್ಕಂಥದ್ದು. ನಿಮಗೆ ನಾನು ತೋರಿಸ್ತೀನಿ ಕಟ್ ಆಫ್ ಹೆಂಗ್ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ನೀವು ಮೇನ್ಸ್ ಎಕ್ಸಾಮಿನೇಷನ್ ಏನ್ ಆಪ್ಷನಲ್ ತಗೋತಿರಲ್ಲ, ಅಗ್ರಿಕಲ್ಚರ್ ಇದೆ, ಆಂಥ್ರೋಪಾಲಜಿ ಇದೆ, ಬಾಟ್ನಿ ಇದೆ, ಕೆಮಿಸ್ಟ್ರಿ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಕೂಡ ಇದೆ, ಫಿಲಾಸಫಿ ಕೂಡ ಇದೆ, ಸೈಕಾಲಜಿ ಕೂಡ ಇದೆ, ಜುವಾಲಜಿ, ಸೋಷಿಯಾಲಜಿ ಇದೆ. ಓಕೆ, ನಿಮ್ಗೆ ಲಿಟ್ರೇಚರ್ ಇದೆ. ಲಿಟ್ರೇಚರ್ ನಾವು ಸಾಹಿತ್ಯ, ನೀವು ಕರ್ನಾಟಕದಲ್ಲೂ ಕನ್ನಡ ಸಾಹಿತ್ಯ ತಗೋಬಹುದು. ಓಕೆ, ಸೊ ಇಷ್ಟು ಆಪ್ಷನ್ ಅಲ್ಲಿ ಯಾವ್ದಾರ ಒಂದು ಸಬ್ಜೆಕ್ಟ್ ತಗೊಂಡು ನೀವು ಬರೀಬೇಕಾಗತ್ತೆ. 2 ಪೇಪರ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ. ಇನ್ನು ಈ ಒಂದು ಸೆಲೆಕ್ಷನ್ಸ್ ಪ್ರೋಸೆಸ್ ಮತ್ತೆ ಕಟ್ ಆಫ್ ಬಗ್ಗೆ ಹೇಳ್ತೇನೆ ನೋಡಿ. 200 ಮಾರ್ಕ್ಸ್ ಕಟ್ ಆಫ್ ಇದೆಯಲ್ಲ, ಲಾಸ್ಟ್ ನೀವು ಇಯರ್ಸ್ ಗಳ ಕಟ್ ಆಫ್ ನೋಡಿ 2023 ತನಕ, 24 ಈಗ ಕೊನೆಯಲ್ಲಿ ಬಿಡ್ತಾನೆ, ಸೆಲೆಕ್ಷನ್ಸ್ ಆದಾಗ ಅಲ್ಲಿ ಕಟ್ ಆಫ್ ಬಿಡ್ತಾನೆ. ಹಂಗಾಗಿ ಲಾಸ್ಟ್ 4-5 ವರ್ಷದಿಂದ ನೋಡ್ತಾ ಬಂದ್ರೆ ಕಟ್ ಆಫ್ ಗಳು ಏನಿದೆ ನೋಡ್ಕೊಳ್ಳಿ. ಜನರಲ್ ಮೆರಿಟ್ಗೆ ಲಾಸ್ಟ್ 2 ವರ್ಷದಿಂದ ನೋಡಿ ಏನಿದೆ, 22, 23, 88, 75. ಈ ವರ್ಷ ಲಾಸ್ಟ್ ಇಯರ್ ಮೋಸ್ಟ್ ಪ್ರಾಬಬ್ಲಿ 90 ತನಕ, 85 90 ನಿಂತಿರ್ಬೋದು ಅಂತ ಅನ್ಕೋಬಹುದು. OBC ಎಷ್ಟಿದೆ ನೋಡ್ಕೊಳ್ಳಿ, SC ಗೆ ಎಷ್ಟಿದೆ, ಔಟ್ ಆಫ್ 200 ಇದು, ಔಟ್ ಆಫ್ 200 ಮಾರ್ಕ್ಸ್ ಗೆ ನೀವು ಪ್ರಿಲಿಮ್ಸ್ ಕಟ್ ಆಫ್ ಕೊಟ್ಟಿರೋದು. ಓಕೆ, ಎಷ್ಟಿದೆ ಅಂತ. ಇನ್ನು ಮೇನ್ಸ್ ಕಟ್ ಆಫ್ ಬಂದ್ರೆ ಲಾಸ್ಟ್ 5 ಇಯರ್ಸ್ ಕೊಡ್ತೇನೆ. ಇದು ಮೇನ್ಸ್ ಕಟ್ ಆಫ್ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್, ಮುಖ್ಯ ಪರೀಕ್ಷೆ ಆದ್ಮೇಲೆ ಕಟ್ ಆಫ್ ಬರುತ್ತಲ್ಲ, ಅದು ಲಾಸ್ಟ್ 5 ಇಯರ್ಸ್ ನೋಡಿ ಏನಿದೆ ಅಂತ. ಇದು ಔಟ್ ಆಫ್ ಎಷ್ಟು, 1000 to ಇಲ್ಲಿ ನಾ 1750 ಇದು. ಓಕೆ, 1750ಗೆ ಈ ಮಾರ್ಕ್ಸ್ ಇರೋದು. ಮೇನ್ಸ್ 1750ಗೆ ಈ ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಈ ಕಟ್ ಆಫ್ ಏನಿದೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ, 700 ಆಲ್ಮೋಸ್ಟ್ 700-600 ಚಿಲ್ಲರಲ್ಲೇ ಇರ್ತಕ್ಕಂಥದ್ದು ಕಟ್ ಆಫ್ ಸ್ನೇಹಿತರೆ. ನೋಡಿ, ಇದು ಫಿಸಿಕಲ್ ಡಿಸಬಿಲಿಟಿಗೆ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಬೇರೆ ಎಲ್ಲ SC ST OBC ಏನು ನಿಮಗೆ 100-200 ಮಾರ್ಕ್ಸ್ ಡಿಫರೆನ್ಸ್ ಆಗಲ್ಲ. 50 ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಂತಂದ್ರೆ ಆಗೋದು, 60 ಮಾರ್ಕ್ಸ್ 70 ಮಾರ್ಕ್ಸ್ ಈ ತರ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಇನ್ ಇದಾದ್ಮೇಲೆ ನಿಮಗೆ ಮೇನ್ಸ್ ಅಂತ, ಈಗ ನೋಡಿ ಫಾರ್ ಎಕ್ಸಾಂಪಲ್ 2021 ತಗೋತೀನಿ, ಇಲ್ಲಿ ನೋಡಿ 75 ಇದು ಮೇನ್ಸ್ ಕಟ್ ಆಫ್. ಇದಾದ್ಮೇಲೆ ಈ ಕಟ್ ಆಫ್ ಅಲ್ಲಿ ಇರತಕ್ಕಂಥವ್ರನ್ನ ಇಂಟರ್ವ್ಯೂ ಕರೀತಾರೆ, ಇಂಟರ್ವ್ಯೂಲು ಮಾರ್ಕ್ಸ್ ಕೊಡ್ತಾರೆ. ಆ ಮಾರ್ಕ್ಸ್ ಅಲ್ಲಿ ಬಂದಿರತಕ್ಕಂಥದ್ದನ್ನ ಆಡ್ ಮಾಡಿದ್ಮೇಲೆ ಇದು ಟೋಟಲ್ ಫೈನಲ್ ಕಟ್ ಆಫ್ ಇರುತ್ತೆ. ಇದು ಫೈನಲ್ ಕಟ್ ಆಫ್. ಅರ್ಥ ಆಗ್ತಿದೆಯಲ್ಲ. ಅದೇ ತರ 2022 ಕೂಡ ನೋಡಿ, ಇದು ಏನಿದೆ ಮೇನ್ಸ್ ಕಟ್ ಆಫ್. ಇಂಟರ್ವ್ಯೂ ಎಷ್ಟು, ನಾನು ಅಗೇನ್ ಇಂಟರ್ವ್ಯೂಗೆ ನಿಮ್ಗೆ ಇಲ್ಲಿ ಕೊಡ್ತಕ್ಕಂಥದ್ದು ಇಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ. ನಿಮಗೆ 275 ಮಾರ್ಕ್ಸ್ ಇದೆ, ಅಂದ್ರೆ ಪರ್ಸನಾಲಿಟಿ ಟೆಸ್ಟ್ ಅಂತ ಏನ್ ಕರಿತೀವಿ. ಆ 275 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡ್ತಾರೆ ಅದನ್ನ ಆಡ್ ಮಾಡಿ ಟೋಟಲ್ ಫೈನಲ್ ಕಟ್ ಆಫ್ ಕೊಡ್ತಕ್ಕಂಥದ್ದು. ಈಗ ಲಾಸ್ಟ್ ಇಯರ್ 2022 ತೋರಿಸ್ತೀನಿ, ನಮಗೆ 23 ತೋರಿಸ್ತೀನಿ ನೋಡಿ ಮೇನ್ಸ್ ಎಷ್ಟಿದೆ, ಫೈನಲ್ ಕಟ್ ಆಫ್ ಎಷ್ಟಿದೆ ಅಂತ. ಇದು ಪ್ರಿಲಿಮ್ಸ್ 2023 ಮೇನ್ಸ್, ಇದು ಫೈನಲ್ ಕಟ್ ಆಫ್ ಅಂದ್ರೆ ಆಫ್ಟರ್ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಇಂಟರ್ವ್ಯೂ ಆದ್ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ 2250 ಏನೋ ಇದೆ ಅಲ್ಲ. ಸೊ ಹಾಗಾಗಿ ನೀವು ಕಟ್ ಆಫ್ ಗಳು ಒಂದು ಅಂದಾಜು ಇಟ್ಕೊಂಡು ನೀವು ಮಾಡ್ಬೋದು. ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನ್ ತುಂಬಾ ಡಿಫ್ರೆನ್ಸ್ ಇಲ್ಲ ಪ್ರೀವಿಯಸ್ ಇಯರ್ಸ್ ಹೋಲ್ಸ್ಕೊಂಡು.
ಇದು ಫಾರ್ ರೆಫರೆನ್ಸ್ ಅಷ್ಟೇ. ಇದ್ರ ಪ್ರಕಾರ ಪ್ರಿಪೇರ್ ಆಗಿ. ಇನ್ನು ಬುಕ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಸರ್ ಬುಕ್ಸ್ ಬಗ್ಗೆ ನಾವು ಆಲ್ರೆಡಿ ತುಂಬಾ ವಿಡಿಯೋಸ್ ಗಳು ಮಾಡ್ಬಿಟ್ಟಿದೀವಿ. ನಮ್ಮ ಪ್ಲೇ ಲಿಸ್ಟ್ ಇದೆ, IAS KS ಕನ್ನಡ ಬುಕ್ ಸ್ಟ್ರಾಟಜಿ ಅಂತ ಹೇಳಿ. ವೆಬ್ಸೈಟ್ ಗಳು ಏನೇನು ಓದಬೇಕು, ಒಂದಷ್ಟು 4-5 ವಿಡಿಯೋಸ್ ಗಳು ಕೂಡ ಇದರಲ್ಲಿ ಇದೆ. ಅದನ್ನ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ. ಈ ಪ್ಲೇ ಲಿಸ್ಟ್ ಹೋದ್ರೆ ನಮ್ಮ ಚಾನಲ್ ಅಲ್ಲಿ, ಅಲ್ಲಿ ಹೋದ್ರೆ ಈ ತರದ ಒಂದು ವಿಡಿಯೋ ಪ್ಲೇ ಲಿಸ್ಟ್ ಸಿಗುತ್ತೆ. ನಾನು ಬೇಕಾದ್ರೆ ಇದೇ ವಿಡಿಯೋದ ಕೆಳಗೆ ಲಿಂಕ್ ಕೊಡ್ತೀನಿ. ಅಲ್ಲಿ ಹೋಗಿ ನಿಮ್ಗೆ ಬುಕ್ಸ್ ಗಳ ಬಗ್ಗೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಡೀಟೇಲ್ಸ್ ಗಳನ್ನ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಅಪ್ಲೈ ಮಾಡಿ, ಅಟೆಂಪ್ಟ್ ಮಾಡಿ, ಓದಿ ಕೂತ್ಕೊಂಡು ಸ್ನೇಹಿತರೆ. KS ಬರ್ದವ್ರಿಗಂತೂ ತುಂಬಾ, ಈಗ ಬರ್ದಿದ್ದೀರಲ್ಲ ಅವ್ರಿಗೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಅಪ್ಲೈ ಮಾಡಿ ಸ್ನೇಹಿತರೆ. ಫೈನ್, ಬೇಗ ಬೇಗ ಆಗುತ್ತೆ ರೆಕ್ರೂಟ್ಮೆಂಟ್. KS ತರಲ್ಲ IAS. ಓಕೆ, ಅವ್ರದೊಂದು ಕ್ಯಾಲೆಂಡರ್ ಅಲ್ಲ, ಅದ್ರ ಪ್ರಕಾರ ಮಾಡ್ತಾರೆ. ಸೊ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಫಿಷಿಯಲ್ ಇದ್ರದ್ದು PDF ಆಲ್ರೆಡಿ ಶೇರ್ ಮಾಡಿದೀನಿ. ಅಪ್ಲೈ ಮಾಡ್ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಪ್ಲೈ ಲಿಂಕ್, ಅಲ್ಲಿಂದ ಅಪ್ಲೈ ಮಾಡಬಹುದು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದ.